ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಲ್ಲಿಕಾ. ಇದು ನಿನ್ನೆ ವಿಡಿಯೋದ ಮುಂದುವರಿದ ಭಾಗ. ನಮ್ಮ ಮನೆಯಲ್ಲಿ ಆಲ್ರೆಡಿ JCB ತಂದಿತ್ತು ಸ್ವಲ್ಪ ಜಾಗವನ್ನು ಲೆವೆಲ್ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ನಾನು ಮಾಡಿರುವಂಥ ವಿಡಿಯೋ, ಇಲ್ಲಿ ಒಂದು ಮರದ ಗೆಲ್ಲನ್ನೆಲ್ಲ ತೆಗಿತಾ ಇದ್ದಾರೆ. ಅದು ನಮ್ಮ ಮುದ್ದಿನ ಒಬ್ಬನೇ ಒಬ್ಬ ತಮ್ಮ. ಸ್ವಲ್ಪ ಇಳಿಯೋದಿಲ್ಲ, ನೀನು ಪೆಟ್ಟು ತಿಂತೀಗ ನೀನು ನನ್ನ ಕೈಯಲ್ಲಿ, ಗೊತ್ತಾಯ್ತಾ? ಅಲ್ಲಿ ಗೆಲ್ಲು ತೆಗಿಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಕರೆಂಟಿದ್ದು ಕಂಬ ಇದೆ, ಅಲ್ಲಿಂದ ಸರ್ವಿಸ್ ವೈರ್ ನಮ್ಮ ಮನೆಗೆ ಬಂದಿದೆ. ಹಾಗೆ ಅದು ಗೆಲ್ಲು ಸರ್ವಿಸ್ ವೈರ್ ಮೇಲೆ ಬಿದ್ದರೆ ಮತ್ತು ಕರೆಂಟಿದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆ ರೀತಿ ಸ್ವಲ್ಪ ಕಷ್ಟಪಟ್ಟು ಪಡ್ತಾ ಇದ್ದರು. ಅದು ನಮ್ಮದು ವಾಶ್ರೂಮ್, ಅಂದರೆ ಅದು ಹಳೆಯದು, ಅದರದ್ದೆಲ್ಲ ಹೋಗಿದೆ ನೋಡಿ, ಗೋಡೆ ಎಲ್ಲ ಸ್ವಲ್ಪ ಗಟ್ಟಾಗಿ ಅದರದ್ದು ಎಲ್ಲ ಹೋಗಿದೆ. ತುಂಬ ಹಳೆಯದಂತ ಹೇಳಿದರೆ ಅಪ್ಪ ಕಟ್ಟಿಸಿರುವಂಥದ್ದು ಎಲ್ಲ. ಅಪ್ಪಂದು ಪಾಪ, ಅಪ್ಪ ಆದರೆ ಇಲ್ಲ ಇವಾಗ, ಏನು ಮಾಡೋಣ, ಎಲ್ಲ ದೇವರ ಇಚ್ಛೆ. ದೇವರ ಇಚ್ಛೆಗೆ ವಿರೋಧ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಇಲ್ಲಿ ಸರ್ವಿಸ್ ವೈರಿಗೆ ಡೈರೆಕ್ಟ್ ಬೀಳದಾಗೆ ಒಂದು ತುಂಬ ಪ್ರಯತ್ನ ಪಟ್ಟು ಒಂದು ಗೆಲ್ಲನ್ನು ತೆಗೆದ್ರು. ಹೇಗೆ ಅಂತ ಹೇಳಿದರೆ, ನನ್ನ ತಮ್ಮ ಹಗ್ಗದಲ್ಲಿ ಗೆಲ್ಲನ್ನು ಆ ರೀತಿ ಎಳ್ಕೊಂಡು ಹೋದ. ಇಲ್ಲಿ ನಮ್ಮದು ಹೇಳಿದ್ನಲ್ಲ ರಿಲೇಟಿವ್, ಅವರು ಈ ಥರ ಕೋಲಲ್ಲಿ ದೂಡಿದ್ರು. ಆ ಥರ ಒಂದು ಏನಂತಾರೆ ಬುದ್ಧಿವಂತಿಕೆಯಿಂದ ಗೆಲ್ಲನ್ನು ಸರ್ವಿಸ್ ವೈರ್ ಮೇಲೆ ಬೀಳದ ಹಾಗೆ ತಪ್ಪಿಸಿದ್ರು. ಇದೊಂದು ಟ್ರಿಕ್ಸ್, ನಿಮಗೂ ಫ್ಯೂಚರ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಹಿಂದಿನ ಕಾಲದವರು ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರಾಗಿರ್ತಾರೆ. ಯಾಕಂತ ಹೇಳಿದರೆ, ನಮ್ಮದು ವಾಶ್ರೂಮ್ ಅಲ್ಲಿದೆ, ಆದರೆ ಈ ಕಡೆ ನನ್ನ ತಮ್ಮ ನಿಂತಿದ್ದಾನಲ್ಲ, ಅಲ್ಲಿ ಅದರದ್ದು ಗುಂಡಿ ಇದೆ. ಅದೇ ಗುಂಡಿಯನ್ನು ವಾಶ್ರೂಮ್ನ ಆಚೆ ಸೈಡ್ ಹಾಕಿದರೆ ಒಳ್ಳೇದಿತ್ತು. ತುಂಬ ಬುದ್ಧಿವಂತರಲ್ಲ ಹಿಂದಿನ ಕಾಲದವರು, ಹಾಗೆ ಆ ರೀತಿಯಾಗಿ ಮಾಡಿದ್ದಾರೆ. JCB ಕೆಲಸ ಮಾಡಲಿಕ್ಕೋಸ್ಕರ ಅಲ್ಲಿ ಸರ್ವಿಸ್ ವೈರನ್ನು ಸಹ ಕೋಲಿಂದ ಆ ಥರ ಎತ್ತಿಡ್ಕೊಳ್ಬೇಕಾಗುತ್ತೆ. ಯಾಕಂದರೆ JCBಗೆಲ್ಲ ತಾಗಿದ್ರೆಲ್ಲ ಸಮಸ್ಯೆ ಆಗುತ್ತಲ್ಲ, ಅದಕ್ಕೆ ಬೈತಿಲೆ ಕಾತನು. ಆಶ್ಚರ್ಯ ದಿಪ್ಪ ತಂಗಿನಕ್ಲೆಗ್ ಆಶ್ಚರ್ಯ ಅವನು ಓಲೆ ಬರ್ಪ ಅವರ ಗರಿತೇರು. ಈ ನಮ್ಮ ಮನೆ ಮುಂದ್ಗಡೆ ಒಂದು ನಮ್ಮ ಅಜ್ಜಿ ಗಿಡ ನೆಟ್ಟದಿದ್ದು, ದೊಡ್ಡ ದೊಡ್ಡ ಗೇರು ಬೀಜ, ಗೇರು ಹಣ್ಣು ಮತ್ತು ಬೀಜ ಸಹ ದೊಡ್ಡ ದೊಡ್ಡದು, ಗೊತ್ತಾಯ್ತು. ಅದಕ್ಕೋಸ್ಕರ ಒಳ್ಳೆ ಗಿಡ ಅಂತೇಳಿ ನೆಟ್ಟಿದ್ರು. ಬಟ್ ಎದುರುಗಡೆ ಫುಲ್ ಅದು ವಾಲಿತು, ಮಕ್ಕಳಿಗೆಲ್ಲ ಅದ್ರದ್ದು ಕಡ್ಡಿ ಬೀಳುತ್ತೆ ಮತ್ತು ಕಂಬಳಿ ಹುಳ ಹೆವಿ ಇರುತ್ತೆ, ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದು ಮುಂದ್ಗಡೆ ಮಾತ್ರ ಸ್ವಲ್ಪ ಗೆಲ್ಲು ತೆಗೆಸಿದ್ರು. ಸಾವಿನೇ ನಾಪು ನನ್ನ ಇತ್ತ ನಮ್ಮ ಓಲ್ಡ್ ಮೆಮರೀಸ್ ಪೋಂಡ್ ನೆಟ್ ಗೊತ್ತಾಂಡ ಆತ ದುಂಬೆಂಚೆತ್ತ ನಾನು ಒಂದೇ ನಮಕ್ ಮೈಂಡ್ಗೆ ಬರ್ಕೊಂಡು ದುಂಬುದ ಮರತು ಒಂದಿಪ್ಪುಂಡು ನಾನು ಅದ ದುಂಬುದ ಜಾಗ ಒಂದು ಮೆಲ್ಲ ಮೆಲ್ಲ ರಟ್ಟುಂಡು ಒಂಚಿ ಬೂರ್ನೊಂದು ಪಂಡ್ರಾಪ್ ಜದ ಇಂಚಿ ಬೂರ್ನ ರಟ್ಟುನ ಪನಗ ಕುತ್ತಿಲು ಪುರ ತಿರ್ತು ಬರ್ತದ. ಅವಗೆಲ್ಲ ಫುಲ್ ರೆಡ್ ರಟ್ಟವನ ಬರ್ತಾ
ಹಾಂ ವಂಚನೆ ಎದುರು ಜಾಸ್ತಿ ಜಾಗ ತಿಕ್ಕನತ ಮರ್ರಾಪುರ ನಮ್ಮ ಲೆಕ್ಕ ಮಂತಿಜ್ಜಾನತ ನಮ್ಮ ಈ ಕಂಗದ ಇಂಚಿ ಸೈಡ್ ಲೆಕ್ಕ ಮಂತನತ ಒಂದು ಕಂಗದ ಅಂಚಿ ಆಯ್ತು ಜಾಗ ತಿಕ್ಕನು ಫುಲ್ ಪೈನಾಪಲ್ ಒಂದು ಪೂರ ಪೋಯ್ಜ ಮೆಲ್ಲೇ ಅತ್ತಾರು ಕುಲ್ಲುದ್ನ ಒಂದೇ ಆತ ಆರು ಉಂತಿ ಅಂದ ತಾರು ಉಂತಿನ ಮರನೇ ಅಲಗ ಒಂದಿರತ್ತ ಐಕ್ ಬಣ್ಣೆ ಎಂಗ್ಲು ಒಂಜಿ ಲೋಡ್ ಪಕ್ಕಂದು ಹೊತ್ತೋಲಿ ಸೋಕುದ ಕುಜುಮೆ ಈ ಕುಜುಮ ಕುಜುಮನಕ್ಲೆ ಗೆಡ್ಡೆ ಪಣ್ಣು ತಿಕ್ಕುವೇರು ಅವ ಮಹೇಶ ಕುಜುಮನಕ್ಲೆ ಗೆಡ್ಡೆ ಪಣ್ಣು ತಿಕ್ಕುವೇರಂದು ಕಟ್ ಕಟ್ ಕಟ್ಟ JCB ದುಂಬು ಪೋರ ಸರ್ವಿಸ್ ವೈರ್ ఒక సర్వీస్ వైర్ ನಮ್ಮ ಮನೆಯಲ್ಲಿ ದನ ಇತ್ತು ಗೊತ್ತಾಯ್ತಾ, ವಾಶ್ರೂಮ್ ಇದು ಎದುರುಗಡೆ ದನದ ಕೊಟ್ಟಿಗೆ ಇತ್ತು. ಅದು ನನ್ನ ಅಮ್ಮ ಎಲ್ಲ ಬೀಳಿಸಿದ್ದಾರೆ. ದನ ಸತ್ತೋಯ್ತು. ಆಮೇಲೆ ಬೀಳಿಸಿ ಮತ್ತೆ ಹೊಸತು ತರಲಿಲ್ಲ ದನ. ಅಮ್ಮ ಕೆಲಸ ಜಾಸ್ತಿ ಆಗುತ್ತೆ ಅಂತ. ಅದೊಂದು ಗೇರು ಮರ ಬೀಳಿಸಿದ್ದು, ಬೀಜ ಆಗ್ತಿತ್ತು ಅದರಲ್ಲಿ. ಅದು ಹಿಂಗಡೆ ಸ್ವಲ್ಪ ಸಹ ಜಾಗ ಸಿಗೋದಿಲ್ಲ ಅಂತೇಳಿ ಒಂದು ಗೇರು ಮರ ಬೀಳಿಸಿದ್ರು ಅಷ್ಟೇ. ಹಳೆಯದು ಗೇರು ಮರದ ಎಲ್ಲ ಸ್ಟಾರ್ಟಿಂಗಲ್ಲಿ ಒಳ್ಳೆ ಬೀಜ ಆಗ್ತಿತ್ತು, ಮತ್ತೆ ಮತ್ತೆ ಕಡಿಮೆ ಆಗುತ್ತೆ. ಈಗೆಲ್ಲ ಹೊಸತೆಲ್ಲ ನೆಡಬೇಕು. ನಡ್ನಾಗ ಪ್ರೀತಿ ನಡ್ದಿಪ್ಪ ಅದ ಮಲ್ಲ ಅದೊಕ ತೆಪ್ಪು ದೊಂಬ ಹೋಗುವ ಮಗನ, ಹೋಗಲಿ ಕುತ್ಕೋ ಹೋಗು. ಯಾವನ ಆಯ್ತಾ ಮಿತ್ತು ಮಣ್ಣು ಪಾಡೋಲಿ ಇಂದು ಸೈಡ್ ಉಂಟಂತೆ ಮಣ್ಣು ಪಾಡೋಡಿ ಕಲ್ಲಂಚಿ ಬಿಟ್ಟು ಮಣ್ಣು
ಮಣ್ಣು ಇತ್ತೆ ಆ ಲೆವೆಲ್ಗೆ ಕಲ್ಲಿಪ್ಪುನ ಕೊಪ್ಪರ್ಗೆ ಆಯ್ತ ಟಾಯ್ಲೆಟ್ ಗುಂಡಿ ಅದು ಮಸ್ಸ ಮತ್ತು ಜಿನ್ನ ಯಾವ ಇತ್ತೆ ಬತ್ತಿನ ಮಣ್ಣ ಕೆಸರು ಹಾಕು ನಂದು ಅತ್ತೆ ಇತ್ತೆ ಬತ್ತಿನ ಕಷ್ಟ ಅದ ಕೆಲಸ ಅಂತ ಕಾರ್ ಡ್ರೆಸ್ಸ ಈಗ ಪೆಟ್ಟು ತಿಂತೆ ಹಾಪ್ಲಿ ನೀನು ಆಯ್ಚ ಮುಜ ಆಯ್ ಆಯ್ಚ ಬಂಗಾರಾಚ ದೊಂಬು ಓಲ್ ಬೂರ್ನ ಅಲ್ಪಕ್ ಬಲ್ಲು ಅಪ್ಲಿ ಜಪ್ಪುಜೆ ಒಂದು ಜೆತ್ತೆ ಪಾಪ ಇವನದಿತ್ತ ಜಪ್ಪುಜೆ ಗರಗಸ ಕರೆಂಟ್ ಉಂಡು ಯಾಲ ಅಮ್ಮಲೂರ ಕೊಯ್ತ ಒಂದೇ ಜಾಸ್ತಿ ಅಪ್ಜಿ ವಿಜಯ್ ಬೇತನೆ ಮಾಗೆ ಬೊಕ್ಕ ಬೆಲ್ಲಲ್ಲ ಅದು ಬದನ ಜಗ ದುಬೈ ಹಿಡ್ಗೆ ಆಯಾನ್ ಜಸ್ಟ್ ಫೋಟೋ ತೆಪ್ಪನಾಗ ನಾಚಿಗೆ ಒಂದು ಬೈಕಿಗೆ ಇಜ್ಜ ಅವು ದೆಪ್ಪಡು ಒಂಜಿ ಸವಿ ನೆನಪು ಗಿಪ್ಪುನು ಎಲ್ಲೆಪ್ಪನಾಗ ಇಂಚ ಇತ್ತ ಅಂದ್ಪುರ ಅದೇ ಒಂಜಿ ಲೆಕ್ಕೊಡು ಎಂಕಪುರ ಎನ್ನ ಎಲ್ಲೆಪ್ಪನ ಫೋಟೋಕ್ಕೋಸ್ಕರ ಆಸೆ ಪಡೋದಿಲ್ಲ ಯಾನ್ ಒಂಜಿಲ ಇಜ್ಜೆನ್ನ ಫೋಟೋ ಯಾನ್ ಎಂಚ ಮಂಗದ ಲೆಕ್ಕ ಇತ್ತೆ ನಾನು ತೂವಾರ ಗಂಡಲ್ಲ ಅದು ಸುಳ್ಳತ್ತೆ ನಿಜ ಸವಿ ನೆನಪು ಪುರ ಗೊತ್ತಾಂಡ ಎಲ್ಲೆಪ್ಪನಾಗ ಎಂಚ ಎಲ್ಲೆಪ್ಪನಾಗ ಎಂಚ ಯೂಟ್ಯೂಬ್ ಪಾಡ್ದು ಉಡುಪೆ ಗೇರು ಮರವನ್ನು ಸ್ವಲ್ಪ ಒಂದೆರಡು ಪೀಸ್ ಮಾತ್ರ ಕಟ್ ಮಾಡುದು ಗೇರು ಮರವನ್ನೆಲ್ಲ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಜಾಸ್ತಿಯಾಗಿ ಅದು ಒಂಥರ ಅಂಟಿದೆ ಗೇರು ಮರದಲ್ಲಿ ನೀವು ಒಬ್ಸರ್ವ್ ಮಾಡಿ ಜಸ್ಟ್ ಒಂದು ಕತ್ತಿಯಲ್ಲಿ ಕೆತ್ತಿ ಬಿಟ್ಟರೆ ಅದರಲ್ಲಿ ಫುಲ್ ಇದು ಬರುತ್ತೆ ಗಮ್ಮು ಟೈಪ್ ಒಂಥರ ಅದರ ಅಡಿಗಡೆ ಬುಜ್ಜಿ ಸಿಗಲಿಲ್ಲ ಯಾಕಂತ ಹೇಳಿದರೆ ಅದು ಒಂಥರ ಲೆವೆಲ್ ಟೈಪ್ ಇದೆ ಕಟ್ ಮಾಡಲಿಕ್ಕೆ ಸುಲಭ ಎತ್ತು ತಗ್ಗ ಇದ್ದರೆ ಇದು ಗರಗಸ ಉಂಟಲ್ಲ ಅದು ಅದಕ್ಕೆ ಸ್ಟ್ರಕ್ ಆಗುತ್ತೆ ಹಾಗೆ ಅದು ಟ್ರಿಕ್ಸಲ್ಲಿ ಅದನ್ನು ಕೊಯ್ಯುವಂಥದ್ದು ನನ್ನ ತಮ್ಮ ಟ್ರೈ ಮಾಡ್ತಿದ್ದ ನನ್ನ ತಮ್ಮನೂ ಒಂದು ಫಸ್ಟ್ ಟೈಮ್ ಅಂದರೆ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದಾನೆ ಅಷ್ಟೇ ಅವು ಕುಂಬಾತನು ಕಡಪರ ಎಂತಾನೆ ಕಟ್ತಿದ್ದಿ ಅಮ್ಮ ಒಂದೇನು ಮಕ್ಕಳು ಕೋಲ್ ಒಂದು ಕೊಣತದ್ದುಂಡ ಕುದ್ದೆ ಒಂಡ್ರೆ ಮಾಡ್ದು ಕುದ್ದ ಒಂದು ಗುಂಡಿ ಆಗ್ತದೆ ಗೊತ್ತುಂಡ ಇದು ಕಷ್ಟವಾಗ್ತದೆ ಇರಂದು ತುಂಡು ಅಂತದ ಏನಪುರ ಬಂತದಾರ ಮಕ್ಕಳು ಇಂಜಿನಿಯರ್ ನಕ್ಲು ಬಂತದ್ನ ಕೆಲಸ ಅವು ಬೋದು ಗೊತ್ತಾಂಡ ಇಂಜಿನಿಯರೇ ಬೋದು ನಿಜ ಅದು ಏತು ಫೀಟ್ ಕೊಂಡು ಹೊಡಿತೀನಿ రాగు పండుగ ఆయన గడ్డ దాయగింది ఆయన మేలు ಜಿಗುಜ್ಜೆದು ಗಿಡ
ಜೀಗುಜ್ಜೆ ಅಂದರೆ ಹೆಬ್ಬಾಳಸು, ಅದರದೊಂದು 2 ಗಿಡ ಇದೆ. ಬೈಪಾಡಿ ಅಂದ ಅವು ಅದ ಅಕ್ಕಲ ಅತ್ಯ ಕುಡ ಬತ್ತನಕ್ಕಲ ಮಲ್ತನ ಏನದ ಅವೇ ಗುಂಡಿಗ್ ಅವೇನೇ ಒಂತ ಕಟ್ತೈತ ಅವೇನೇ ಗುಲ್ಲ ಒಂಚೂರು ಇಕ್ಕರಲ್ಲ ಗುಲ್ಲ ಅದು ಬೇರೆಲ್ಲ ಆತು ಆತುಲ ಸೀಟ್ ಓಡೆ ಗುಂಡ ಅವು ಚೂರೇ ಸಾಕು. ಸ್ವಲ್ಪ ಕೆಲಸ ಎಲ್ಲ ಮಾಡಿ ಆದಮೇಲೆ ಮಳೆ ಬಂತು, ಗೊತ್ತಾಯ್ತಾ. ಮಳೆ ಬಂದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಸರು ಅಂದರೆ ಮಳೆ ಬರುವಾಗ ನನ್ನ ತಮ್ಮ ಅಲ್ಲಿ ಸ್ಟಾಕ್ ಆಗಿತ್ತಲ್ಲ ನೀರು, ಅದಕ್ಕೆ ಈ ಕಡೆಯಿಂದ ಕಟ್ಕೊಟ್ಟದಂತೆ. ಅದು ಫುಲ್ಲು ಮನೆ ಅಂಗಳ ಮನೆ ಇದಕ್ಕೆಲ್ಲ ಬಂದಿದೆ ಕೆಸರು ಗೊಚ್ಚೆ, ಮತ್ತು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದು. ಆದರೆ ಕೆಸರು ಅದು ಡ್ರೈ ಆಗಲಿಕ್ಕೆ ಟೈಮ್ ತಗೊಳ್ಳುತ್ತಲ್ಲ, ಎಲ್ಲ ಕಾಲಲ್ಲೆಲ್ಲ ಕೆಸರಾಗಿತ್ತು. ಮತ್ತು ಮಳೆ ಬಂದು JCB ಕೆಲಸ ಎಲ್ಲ ಸಂಪೂರ್ಣ ನಿಲ್ಲಿಸಿದ್ವಿ ನಾವು. ಅಂದರೆ ಮಳೆ ಬಂದರೆ JCB ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ, ಅದು ಚಕ್ರಕ್ಕೆಲ್ಲ ಮಣ್ಣೆಲ್ಲ ಅಂಟಿಕೊಂಡು ಗದ್ದೆ ಉಳುವಾಗೆ ಆಗುತ್ತೆ ಅಂತೆ. ಹಾಗೆ JCB ಡ್ರೈವರ್ ಕೂಡ ಹೇಳಿದರು. ಹಾಗೆ ನಾವು ಅದು ಕೆಲಸ ಎಲ್ಲ ನಿಲ್ಲಿಸಿದ್ವಿ. ಆ ರೀತಿ ನೋಡಿ ಯಾವ ರೀತಿಯಾಗಿ ಬಂದಿದೆ ನೀರು ಅಂತೇಳಿ. ಮಳೆ ಮತ್ತೆ ಸಹ ಕಂಟಿನ್ಯೂ ಆಗಿ ಬಂತು. ಮತ್ತು 1-2 ದಿನ ಕೆಲಸನೇ ಮಾಡಲಿಲ್ಲ. 2 ದಿನ ಮಳೆ ಬರ್ತಾ ಇತ್ತಂತೆ. ಅವರೇ ಆಲ್ರೆಡಿ ಹೇಳಿದರು, ರಾತ್ರಿ ಎಲ್ಲ ಮಳೆ ಬಂದರೆ ಬೆಳಿಗ್ಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಹಾಗೆ ಫುಲ್ ಕಂಪ್ಲೀಟ್ ಬಂದ್ ಮಾಡಿದ್ವು. 1-2 ದಿನ ಬಿಟ್ಟು ಮತ್ತೆ ಮಾಡಿದ್ರಂತೆ. ನಾನಿರಲಿಲ್ಲ, ನಾನು ಮತ್ತೆ ಸೀದಾ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೆ. ನಾನು ಅದೇ ಮರುದಿನನೇ ಹೊರಟಿದ್ದೇನೆ. ಹಾಗೆ ಮಳೆ ಬಂದು ನಿಂತು ಹೋದ್ಮೇಲೆ ಮಾಡಿರುವಂಥ ವಿಡಿಯೋ. ನನ್ನ ಅಪ್ಪ ನೆಟ್ಟ ಮಾವಿನ ಮರ, ಅದಕ್ಕೊಂದು ಸಾಧಾರಣ 13 ವರ್ಷ ಆಯ್ತಂತೆ ಅಮ್ಮ ಹೇಳಿದರು. ಆದರೆ ಒಂದು ದಿನ ಸಹ ಒಂದು ಮಾವಿನಕಾಯಿ ಸಹ ಆಗಲೇ ಇಲ್ಲ, ಗೊತ್ತಾಯ್ತು ಅದರಲ್ಲಿ. ಇದು ಮಳೆ ಎಲ್ಲ ನಿಂತು ಹೋದ್ಮೇಲೆ ನಾವು ಮಾಡಿರುವಂಥ ವಿಡಿಯೋ. ಸಂಜೆ ಹೊತ್ತಲ್ಲಿ JCB ನೋಡಿ ಕೆಲಸ ನಿಲ್ಲಿಸಿತ್ತು. ಮತ್ತು ನೋಡಿ ಎಲ್ಲ ಅಲ್ಲೆಲ್ಲೆಲ್ಲೆಲ್ಲ ನೀರು ನಿಂತಿದೆ. ಅದು ನನ್ನ ತಮ್ಮ. ನಾವಲ್ಲಿ ಸೈಡಲ್ಲೆಲ್ಲ ನೀರೆಲ್ಲ ತುಂಬಿಸಿಟ್ಟಿದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಟ್ಯಾಂಕ್ ಇತ್ತು. ಟ್ಯಾಂಕಿ ಇರುವಾಗ ಅದು ಟ್ಯಾಂಕಿಯನ್ನೆಲ್ಲ ತೆಗೆದ್ವಿ ಅಲ್ಲ, ಸಿಂಟ್ಯಾಕ್ಸ್. ಅದಕ್ಕೆ ಅದರದ್ದು ನೀರನ್ನೆಲ್ಲ ತುಂಬಿಸಿಟ್ಟದು. ನೀರು ನಮಗೆ ಬಾವಿಯಿಂದ ಎಳೆದಾಗಬೇಕು, ಅದಕ್ಕೆ ಕಣ್ಣನ್ನು ಇದು ನನ್ನ ಆತ್ಮೀಯರೊಬ್ಬರು ಸಕಲೇಶ್ಪುರ ಆಚೆ ಸೈಡ್ ಹೋಗಿದ್ದರು. ಹಾಗೆ ಅಲ್ಲಿದ್ದೊಂದು ಕಾಫಿ ತೋಟದ ಬಗ್ಗೆ ಒಂದು ಪುಟ್ಟ ವೀಡಿಯೋಸ್ ಮಾಡಿದರು. ಮತ್ತು ಅಲ್ಲಿ ಒಂದಿರುವಂಥ ಹಳೆಯ ಹಳ್ಳಿ ಮನೆಯ ಬಗ್ಗೆ ಎಲ್ಲ ವಿಡಿಯೋ ಮಾಡಿದರು. ಇಷ್ಟ ಫ್ರೆಂಡ್ಸ್, ನಮ್ಮ ಮನೆಗೆ ಬಂದಿರುವಂಥ JCB ವಿಚಾರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ತುಂಬ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದೆ ಒಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆ, ಒಂದು ಪುಟ್ಟ ಹಳ್ಳಿ ಮನೆ ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಒಂಥರ ಟೆಂಟ್ ಹಾಕಿದ ಟೈಪ್ ಸಹ ಇದೆ. ಒಂಥರ ವೆದರ್ ಎಲ್ಲ ತುಂಬ ಕೂಲಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ನನಗೆ ಒಂದು ಬೆಸ್ಟ್ ಫ್ರೆಂಡ್ ಇದು ಕಲಿಸಿರುವಂಥ ವಿಡಿಯೋ. ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡಿದ್ದೇನೆ. ಅಂದರೆ ಪುಟ್ಟ ಹಳ್ಳಿ ಮನೆ ಯಾವ ರೀತಿ ಇರುತ್ತೆ ಅಂತ ಒಂದು ನೋಡೋಣ ಅಂಥೇಳಿ ವಿಡಿಯೋ ಶೇರ್ ಮಾಡಿದ್ದೇನೆ. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಮುಂದೆ ಒಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಹೇಗಿದೆ ನೋಡಿ, ಸೂಪರ್ ಆಗಿದೆ ಅಲ್ಲ. ಬಾಯ್ ಬಾಯ್, ಟೇಕ್ ಕೇರ್.